ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಅಯೋಧ್ಯಾಕಾಂಡ, ಇದರಿಂದ ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಸುನಿಯ ಸುಧಾ ದೇಖಿಯ ಹಿ ಗರಲ್ ಸಬ್ ಕರ ತೂತಿ ಕರಾಲ್ ಜಹ ತಹ ಕಾಕ ಉಲೂಕ್ ಬಕ್ ಮಾನಸ ಸಕೃತ್ ಮರಾಲ್ सुनी ससोच कह देवी सुमित्रा विधि गति बड़ी विपरीत विचित्रा जो सृजी पालई हरई बहोरी बाल केली सम विधि मति भोरी कौसल्या कह दो सुन काहू करम बिबस दुख सुख छथि लाहू कठिन करम गति जान विधाता जो शुभ अशुभ सकल फल दाता ईस रजाई शीस सबही के उत्पत्ति थिली लय विषहु अमीके देवी मोह बस सोचिय बादी विधि प्रपंचु अस अचल अनादि भूपति जियब मरब उर आनी सोचिय सखी लखी निज हित हानि सीय मातु कह सत्य सुबानी ಸುಕೃತಿ ಅವಧಿ ಅವಧಪತಿ ರಾಣಿ. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಸೀತೆಯ ತಾಯಿ ಸುನಯನ ಇದ್ದಾಳಲ್ಲ, ಅವಳು ರಾಮನ ತಾಯಂದ್ರ ಹತ್ರ ಬಂದು ಹೇಳ್ತಾ ಇದ್ದಾಳೆ. ಏನು ಅಂತಂದರೆ, ವಿಧಿ ಬಹಳ ವಕ್ರವಾಗಿದೆ, ಅದು ಹಾಲಿನ ಕೆನೆಯಂತಹ ಕೋಮಲ ವಸ್ತುವನ್ನು ಕಠೋರವಾದ ವಜ್ರದಿಂದ ಒಡಿತಾ ಇದೆ. ಅಂತಂದರೆ ಏನು, ನೀವೆಲ್ಲ ತುಂಬ ಕೋಮಲ ಹೃದಯ ಇರುವಂಥವ್ರು, ಆ ರೀತಿ ಒಂದು ಸ್ವಭಾವ ಇರುವಂಥವ್ರು, ನಿಮಗೆ ಮೇಲಿಂದ ಮೇಲಿಗೆ ತೊಂದರೆಗಳನ್ನು, ಇಂಥ ಒಂದು ಕಠೋರವಾದಂತಹ ಸಹಿಸ್ಕೊಳ್ಳೋದಕ್ಕಾಗದೇ ಇರುವಂತಹ ಒಂದು ದುಃಖಗಳನ್ನು ಕೊಡ್ತಾ ಇದೆ ಆ ವಿಧಿ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಮತ್ತು ಅಮೃತ ಅನ್ನೋದು ಕೇವಲ ಕೇಳೋದಕ್ಕೆ ಸಿಗುತ್ತೆ ಅಷ್ಟೇ, ಆದರೆ ಅದು ಪ್ರತ್ಯಕ್ಷವಾಗಿ ಸಿಗೋದಿಲ್ಲ. ಅಂದರೆ ನೋಡಿ, ನಾವು ಅಮೃತದ ಬಗ್ಗೆ ಕೇಳಿದ್ದೀವಿ, ಬೇಕಾದಷ್ಟು ಸರಿ ಕೇಳಿರ್ತೀವಿ, ಆದರೆ ನೋಡಿದೀವಾ? ಇಲ್ಲ. ಕೇಳೋದಕ್ಕೆ ಮಾತ್ರ ಸಿಗುತ್ತೆ ನಮಗೆ, ಆದರೆ ಅದನ್ನು ನೋಡಿಲ್ಲ ಯಾವತ್ತು. ಆದರೆ ವಿಷ ಮಾತ್ರ ಎಲ್ಲ ಕಡೆಯಲ್ಲೂ ಕಂಡು ಬರುತ್ತೆ, ನಾವು ನೋಡ್ತೀವಿ. ಅಂದರೆ ಒಳ್ಳೇದೇನಿದೆಯೋ ಅದು ನಮಗೆ ಕಣ್ಣು ಮುಂದೇನೂ ಕಾಣಿಸೋದಿಲ್ಲ. ಈಗ ಅಮೃತದ ಬಗ್ಗೆ ಎಷ್ಟೋ ಸರಿ ಕೇಳಿದ್ದೀವಿ, ಅಮೃತದ ವಿಷಯವನ್ನು, ಆದರೆ ನಾವು ನೋಡಿಲ್ಲ. ಆದರೆ ವಿಷದ ಬಗ್ಗೆ ಕೇಳಿದೀವು ಕೂಡ, ನೋಡಿದೀವು ಕೂಡ ಅಲ್ವಾ. ವಿಧಾತನ ಕೆಲಸಗಳೆಲ್ಲ ಭಯಂಕರವಾದಂತಹ ಕಾಗೆ, ಗೂಬೆಗಳು, ಪಕ್ಷಿಗಳು, ಆ ರೀತಿ ಎಲ್ಲ ಕಡೆನೂ ಕಂಡು ಬರುತ್ತೆ. ಅಂದರೆ ಅವನ ಕೆಲಸಗಳು ಭಯಂಕರವಾಗಿರುತ್ತೆ. ಕಾಗೆ, ಗೂಬೆ, ಬಕಪಕ್ಷಿಗಳು ನಮಗೆಲ್ಲ ಕಡೆನೂ ನೋಡೋದಕ್ಕೆ ನಮಗೆ ಕಾಣಿಸುತ್ತಲ್ವಾ. ಕಾಗೆನ ನೋಡ್ತೀವಿ, ಗೂಬೆಗಳನ್ನು ನೋಡ್ತೀವಿ, ಬಗಪಕ್ಷಿಗಳನ್ನು ಕೂಡ ನೋಡ್ತೀವಿ, ಆದರೆ ಹಂಸಗಳನ್ನು ನಾವು ನೋಡ್ತೀವ? ಅದು ಕೇವಲ ಮಾನಸ ಸರೋವರದಲ್ಲಿ ಮಾತ್ರ ಇರತ್ತೆ. ನಮಗೆ ಯಾರಾದರೂ ಕಾಗೆ ನೋಡಿದ್ಯಾ? ನೋಡಿದ್ದೀನಿ. ಗೂಬೆ ನೋಡಿದ್ಯಾ? ನೋಡಿದ್ದೀನಿ. ಬಕಪಕ್ಷಿಯನ್ನು ನೋಡಿದ್ಯಾ? ನೋಡಿದ್ದೀನಿ. ಅದೇ ಹಂಸ ಅಂದಿದ ತಕ್ಷಣ ಹಂಸ ಹೇಗಿರುತ್ತೆ, ಹೀಗಿರ್ಬೋದಾ, ಹಾಗಿರ್ಬೋದಾ ಅಂತ ನಾವು ಇಮ್ಯಾಜಿನೇಷನ್ ಮಾಡ್ಕೊಳ್ತೀವಿ ಅಲ್ವಾ. ಈಗ ನಮಗೆ ಕಾಗೆ, ಗೂಬೆ ಎಲ್ಲ ಕಡೆಯೂ ನೋಡೋಕ್ಕಾಗತ್ತೆ. ಹಂಸ ಅಂದ ತಕ್ಷಣ ನಾವೇನು ಮಾಡ್ತೀವಿ, ಇಮ್ಯಾಜಿನ್ ಮಾಡ್ಕೊಳ್ತೀವಿ. ಇಲ್ಲಿ ಎಷ್ಟು ಸೂಕ್ಷ್ಮವಾಗಿ ಹೇಳ್ತಾ ಇದ್ದಾಳೆ ನೋಡಿ ಅವಳು. ಅಂದರೆ ಆ ವಿಧಿ ಯಾವ ರೀತಿ ಆಟ ಆಡ್ತಾನೆ ಅಂತಂದ್ಬಿಟ್ಟು, ಸುನಯನ ಹೇಳಿದಂತಹ ಮಾತನ್ನು ಕೇಳಿ ಸುಮಿತ್ರಾದೇವಿ ಶೋಕದಿಂದ ಈ ರೀತಿ ಹೇಳ್ತಾಳೆ. ವಿಧಾತನ ಗತಿ ಅನ್ನೋದಿದೆಯಲ್ಲ, ಅದು ತೀರಾ ವಿಚಿತ್ರವಾಗಿರುವಂಥದ್ದು ಮತ್ತು ವಿಪರೀತವಾಗಿರುವಂಥದ್ದು. ಜಗತ್ತನ್ನು ಸೃಷ್ಟಿಸಿ ಪಾಲಿಸುವವನೇ ಸಂಹಾರವನ್ನು ಕೂಡ ಮಾಡ್ತಾನೆ. ಈಗ ನಮ್ಮ ಹೊಟ್ಟೆಲಿ ಹುಟ್ಟಿರುವಂಥ ಮಕ್ಕಳನ್ನು ನಾವೇ ಕೊಲ್ಲಬೇಕು ಅನ್ನುವಂಥ ಒಂದು ಸಮಯ ಬಂದರೆ ನಾವು ಕೊಲ್ಲೋಕ್ಕಾಗುತ್ತಾ? ನಾವು ಕೊಲ್ತೀವಾ? ಇಲ್ಲ. ಆದರೆ ನೋಡಿ, ಭಗವಂತ ಈ ಜಗತ್ತನ್ನು ಸೃಷ್ಟಿ ಮಾಡಿರೋನು, ಅವನೇ ಸೃಷ್ಟಿ ಮಾಡ್ತಾನೆ, ಅವನೇ ಪಾಲನೆ ಮಾಡಿ ಸಂಹಾರ ಕೂಡ ಮಾಡ್ತಾನೆ. ವಿಧಿಯ ಬುದ್ಧಿ ಇದೆಯಲ್ಲ, ಇದು ಮಕ್ಕಳ ಆಟದ ಹಾಗೆ ವಿವೇಕ ಶೂನ್ಯವಾಗಿರುವಂಥದ್ದು. ಏನು ಇದರ ಅರ್ಥ ಅಂತಂದರೆ, ಈಗ ಮಕ್ಕಳನ್ನ ನೋಡ್ತೀವಿ, ಮರಳಲ್ಲಿ ಆಡ್ತಾ ಇರ್ತಾರೆ, ಮನೆ ಕಟ್ತಾರೆ, ಇನ್ನು ಏನೇನೋ ಸಾಮಾನೆಲ್ಲ ಇಟ್ಕೊಂಡು ಆಟ ಆಡ್ತಾ ಇರ್ತಾರೆ. ಎಲ್ಲ ಆದಮೇಲೆ ಅದಕ್ಕೆ ಆಟ ಸಾಕು ಅನಿಸುತ್ತಾ?
ಅವಾಗೇನು ಮಾಡುತ್ತೆ, ಆ ಮನೇನ ಕೆಡವ್ಬಿಟ್ಟು ಹೋಗ್ಬಿಡುತ್ತೆ ಆ ಮಗು. ಅದು ತಲೆನೂ ಕೆಡಿಸ್ಕೊಳ್ಳೋದಿಲ್ಲ, ಅಯ್ಯೋ ನಾನು ಇಷ್ಟು ಕಷ್ಟಪಟ್ಟು ಮಾಡಿದ್ನಲ್ಲ, ಇದು ಹೋಯ್ತಲ್ಲ, ಇದು ನಂದು, ಇದನ್ನು ಯಾಕೆ ಹೀಗೆ ಮಾಡಿದೆ, ಏನೂ ಯೋಚನೆ ಮಾಡಲ್ಲ. ಇಷ್ಟ ಬರೋವರೆಗೂ ಆಟ ಆಡುತ್ತೆ, ಆಮೇಲೆ ಅದನ್ನೆಲ್ಲ ನಾಶ ಮಾಡಿ ಹೊರಟೋಗ್ಬಿಡುತ್ತೆ. ಅಂದರೆ ಅದನ್ನೆಲ್ಲ ಕೆಡವಿ ಹೊರಟೋಗ್ಬಿಡುತ್ತಲ್ಲ. ಆ ರೀತಿ ವಿಧಿಯ ಆಟ ಅನ್ನೋದಿದೆಯಲ್ಲ, ಅಂದರೆ ವಿಧಿಯ ಬುದ್ಧಿ ಇದೆಯಲ್ಲ, ಅದು ಮಕ್ಕಳ ರೀತಿ. ಅದರಲ್ಲಿ ವಿವೇಕ ಅನ್ನೋದೇ ಇಲ್ಲ, ವಿವೇಕ ಶೂನ್ಯವಾಗಿರುವಂಥದ್ದು. ಈಗ ಮಕ್ಕಳೇನಾದರೂ ಯೋಚನೆ ಮಾಡ್ತಾರಾ? ಇಲ್ಲ. ಅದು ಆಟ ಆಡಬೇಕು, ಆಡುತ್ತೆ. ಅದು ಹಾಳು ಮಾಡಬೇಕಾ, ಮಾಡಿಬಿಟ್ಟು ಹೋಗುತ್ತೆ. ಅದು ನಾಳೆಗಿರಬೇಕು, ಅಥವಾ ಇದನ್ನು ನಾನು ಹಾಳು ಮಾಡಿದ್ರೆ ಹೊರಟೋಗುತ್ತಲ್ಲ, ಅದು ಇದು ಅಂತ ಏನೂ ಯೋಚನೆ ಮಾಡೋದಿಲ್ಲ ಅಂತಂದ್ಬಿಟ್ಟು ಸುಮಿತ್ರಾ ದೇವಿ ಹೇಳ್ತಾಳೆ. ಆಮೇಲೆ ಕೌಸಲ್ಯ ಹೇಳ್ತಾಳೆ, ಇದರಲ್ಲಿ ಯಾರ ದೋಷನೂ ಇಲ್ಲ. ಸುಖ ದುಃಖಗಳು ಮತ್ತು ಲಾಭ ಹಾನಿಗಳು ಎಲ್ಲವೂ ಕೂಡ ಕರ್ಮಾಧೀನ. ಕರ್ಮಗತಿ ಅತ್ಯಂತ ದುರ್ವಿಜ್ಞೇಯವಾಗಿರುವಂಥದ್ದು. ಅದನ್ನು ಶುಭಾಶುಭ ಫಲ ನೀಡುವಂತಹ ವಿಧಾತನಿಗೆ ಮಾತ್ರ ಗೊತ್ತಿರುವಂಥದ್ದು. ಈಶ್ವರನ ಆದೇಶ ಹೇಗಿದೆಯೋ ಹಾಗೆ ಎಲ್ಲವೂ ಕೂಡ ನಡೀತಾ ಇದೆ. ಅಂದರೆ ಇಲ್ಲಿ ಕೈಕೆ ಮೇಲೆ ಏನಾದರೂ ದೋಷ ಹೇಳ್ತಾ ಇದ್ದಾರೇನೋ, ಅವರನ್ನು ಮನಸ್ಸಲ್ಲಿಟ್ಕೊಂಡು ಮಾತಾಡ್ತಾ ಇದ್ದಾರೆ ಅಂದ್ಬಿಟ್ಟು ಯಾರ ಮೇಲೂ ದೋಷ ಹಾಕೋ ಹಾಗೆ ಇಲ್ಲ. ಸುಖ ದುಃಖ ಲಾಭ ಹಾನಿ ಇದೆಲ್ಲ ನಾವು ಕರ್ಮ ಮಾಡಿರ್ತೀವಿ, ನಾವೇನೋ ಒಂದು ಕೆಲಸ ಮಾಡಿರ್ತೀವಲ್ವ, ಅದಕ್ಕೆ ಅಧೀನವಾಗಿರುತ್ತೆ. ಅಂದರೆ ನಾವು ಹೇಗೆ ಯಾವಾಗಲೂ ಮಾಡಿರೋ ಕೆಲಸದ ಪ್ರತಿಫಲ ನಮಗೆ ಇವಾಗ ಸಿಗ್ತಾ ಇರುತ್ತೆ. ಈ ಫಲ ಅನ್ನೋದು ಕೆಲವೊಂದು ಇನ್ಸ್ಟೆಂಟಾಗಿ ಸಿಗುತ್ತೆ, ಕೆಲವೊಂದು ಸ್ವಲ್ಪ ಸಮಯ ಆದಮೇಲೆ ಸಿಗುತ್ತೆ, ಕೆಲವೊಂದು ವರ್ಷಗಳೇ ಆಗುತ್ತೆ, ಕೆಲವೊಂದು ಜನ್ಮಗಳೇ ಆಗುತ್ತೆ. ಆದರೆ ಯಾವತ್ತೂ ಅದು ನಮ್ಮ ಹಿಂದೆ ಬಿಡೋದಿಲ್ಲ. ಈಗ ಎಷ್ಟೋ ಬೀಜಗಳನ್ನು ನಾವು ಮಣ್ಣಲ್ಲಿ ಹಾಕ್ತೀವಿ, ಎಲ್ಲ ಬೀಜ ಒಂದೇ ಸರಿ ಮೊಳಕೆ ಹೊಡೆಯಲ್ಲ ಅಲ್ವಾ. ಕೆಲವು ಬೇಗ ಹೊಡೆಯತ್ತೆ, ಕೆಲವು ಲೇಟಾಗಿ ಹೊಡೆಯತ್ತೆ, ಕೆಲವು ಇನ್ನೂ ಲೇಟಾಗಿ ಹೊಡೆಯತ್ತೆ ಅಲ್ವಾ. ಈ ರೀತಿ ಡಿಫ್ರೆನ್ಸ್ ಇದೆಯಲ್ವಾ. ಅದೇ ರೀತಿ ನಾವು ಮಾಡಿರುವಂಥ ಕರ್ಮಗಳು ಕೆಲವೊಂದು ಇನ್ಸ್ಟೆಂಟಾಗಿ ಪ್ರತಿಫಲ ಕೊಡುತ್ತೆ, ಕೆಲವೊಂದು ವರ್ಷಗಳಾದ್ಮೇಲೆ ಕೊಡುತ್ತೆ, ಕೆಲವು ಜನ್ಮಗಳು ನಾವು ಕಳೆದ ಮೇಲೆ ಯಾವುದೋ ಜನ್ಮದಲ್ಲಿ ಮಾಡಿದ್ದು ಇನ್ಯಾವುದೋ ಜನ್ಮದಲ್ಲಿ ನಾವು ಅದನ್ನು ಅನುಭವಿಸ್ಬೇಕಾಗಿರುತ್ತೆ. ಆ ವಿಷಯವನ್ನು ಹೇಳ್ತಾ ಇದ್ದಾಳೆ ಇಲ್ಲಿ. ಆಯಿತಾ. ಭಗವಂತ ಏನು ಆದೇಶ ಕೊಡ್ತಾನೋ ಆ ರೀತಿ ಎಲ್ಲನೂ ನಡೆಯುತ್ತೆ. ಉತ್ಪತ್ತಿ ಆಗಿರ್ಬೋದು, ಸ್ಥಿತಿ ಲಯ ಅಮೃತ ವಿಷ ಇದೆಲ್ಲ ಕೂಡ ಈಶ್ವರನ ಅಧೀನದಲ್ಲಿರುತ್ತೆ. ದೇವಿ ಅಂತಂದ್ಬಿಟ್ಟು ಇಲ್ಲಿ ಅವಳನ್ನು ಒಂದು ಪ್ರೀತಿಯಿಂದ ಕರೆದು ಮೋಹಕ್ಕೆ ವಶರಾಗಿ ಚಿಂತಿಸೋದು ವ್ಯರ್ಥ. ವಿಧಾತನು ಸೃಷ್ಟಿಸಿರುವಂಥ ಈ ಭವಜಾಲ ಇದೆಯಲ್ಲ, ಅದು ಅಚಲವಾಗಿರುವಂಥದ್ದು, ಅನಾದಿಯಾಗಿರುವಂಥದ್ದು. ಈ ಭವ ಅಂತಂದರೆ ಈ ಒಂದು ಐಹಿಕ ಪ್ರಪಂಚವನ್ನು ಭವ ಅಂತ ಕರೀತಾ ಇದ್ದಾರೆ. ಇದು ಒಂದು ಜಾಲದ ಹಾಗೆ, ಒಂದು ಬಲೆಯ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಅದು ಅಚಲ, ಆಮೇಲೆ ಅನಾದಿ, ಯಾವಾಗ್ಲಿಂದನೋ ಇದೆ ಅದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಇಲ್ಲಿ ಹೇಳ್ತಾಳೆ ಮತ್ತೆ, ಮಹಾರಾಜರ ಜೀವಿತ ಮತ್ತು ಮರಣವನ್ನು ಕುರಿತು ದುಃಖಿಸೋದಕ್ಕೆ ಕಾರಣ ಏನು ಅಂತಂದರೆ ಕೇವಲ ನಮ್ಮ ಸ್ವಾರ್ಥ. ಅಂದರೆ ಅವರ ಜೊತೆ ನಾವು ಇದ್ವಲ್ವಾ, ಸೊ ಅದಕ್ಕೋಸ್ಕರ ಅವರು ಇನ್ನೂ ನಮ್ಮ ಜೊತೆ ಇರಬೇಕಾಗಿತ್ತು, ಈ ರೀತಿ ಸಾಯಬಾರ್ದಾಗಿತ್ತು ಅಂತ ನಮ್ಮ ಸಂತೋಷಕ್ಕೆ, ನಮ್ಮ ಸ್ವಾರ್ಥಕ್ಕೆ ನಾವು ದುಃಖ ಪಡ್ತೀವಿ ಹೊರತು ಅದೆಲ್ಲ ಇರೋದೇ ನಿಯಮ ಅಲ್ವಾ. ಅದು ಒಬ್ಬರು ಹುಟ್ಟಿದ ಮೇಲೆ ಸಾಯಲೇಬೇಕು, ಮತ್ತು ಅದು ಭಗವಂತನ ನಿರ್ಧಾರದ ಮೂಲಕ ಆಗೇ ಆಗುತ್ತೆ. ಸೊ ಈ ರೀತಿ ನಾವು ಯೋಚನೆ ಮಾಡಿ ದುಃಖ ಪಡ್ತೀವಲ್ವ, ಅದು ನಮ್ಮ ಸ್ವಾರ್ಥ. ಈ ರೀತಿಯ ಸಂಘಟನೆ ಅನ್ನೋದು ಲೋಕದಲ್ಲಿ ಸಹಜ ತಾನೆ ಅಂತಂದ್ಬಿಟ್ಟು ಹೇಳ್ತಾಳೆ. ಆಮೇಲೆ ಸುನಯನಾದೇವಿ ಹೇಳ್ತಾಳೆ, ನೀವು ಆಡಿರುವಂಥ ಮಾತುಗಳು ನಿಜವಾಗಿರುವಂಥದ್ದು ಮತ್ತು ಉತ್ತಮವಾಗಿರುವಂಥದ್ದು. ಅಂದರೆ ಈಗ ಕೌಸಲ್ಯ ಏನು ಹೇಳಿದ್ಲೋ, ಸುಮಿತ್ರಾ ಏನು ಹೇಳಿದ್ಲೋ ಅದನ್ನೆಲ್ಲ ಕೇಳಿ ಸುನಯನಾದೇವಿ ಹೇಳ್ತಾ ಇರೋದು ಏನು ಅಂತಂದರೆ, ಹೌದು ನೀವು ಹೇಳಿದ್ದೆಲ್ಲ ನಿಜ, ಮತ್ತು ಅದು ಸಾಮಾನ್ಯವಾದಂಥ ವಿಷಯ ಅಲ್ಲ, ಉತ್ತಮವಾದಂತಹ ವಿಷಯ. ನೀವು ಎಷ್ಟೇ ಆಗಲಿ ದಶರಥ ಮಹಾರಾಜನ ರಾಣಿಯರಲ್ವಾ, ಈ ರೀತಿ ಮಾತಾಡಬೇಕಾಗಿರುವಂಥದ್ದು ಸಹಜನೇ. ಅಂದರೆ ಅಷ್ಟು ತಿಳುವಳಿಕೆ ನಿಮ್ಮಲ್ಲಿದೆ ಅನ್ನೋ ರೀತಿಯಲ್ಲಿ ಹೇಳ್ತಾಳೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.